ನಮಸ್ಕಾರ ಸ್ನೇಹಿತರೆ, ಇದು ನನ್ನ ನೆನ್ನೆಯ ವ್ಲಾಗ್. ಸೊ ನಿನ್ನೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಚಿಕ್ಕಬಳ್ಳಾಪುರದಲ್ಲಿರೋ ನಮ್ಮ ತಂದೆ ತಾಯಿ ಮನೆಗೆ ಹೋದ್ವಿ. ಬೆಳಗ್ಗೆ ಸುಮಾರು 9:30ಗೆ ಹೊರಟ್ವಿ. 1.5 ಅವರಲ್ಲೆಲ್ಲ ತಲುಪಿದ್ವಿ. ಸೊ ಜರ್ನಿ ತುಂಬಾ ಚೆನ್ನಾಗಿತ್ತು. ವೆದರ್ ಕೂಡ ತುಂಬ ಐಡಿಯಲ್ ಆಗಿತ್ತು. ತುಂಬ ಬಿಸಿಲು ಇರಲಿಲ್ಲ, ಚಳಿನೂ ಇರಲಿಲ್ಲ. ಪರ್ಫೆಕ್ಟ್ ವೆದರ್ ಅಂತಲೇ ಹೇಳ್ಬೋದು. ಸೊ ಒಂದು 11 ಗಂಟೆ ಅಷ್ಟೊತ್ತಿಗೆ ಅಪ್ಪ ಅಮ್ಮನ ಮನೆಗೆ ತಲುಪಿದ್ವಿ. ಅಲ್ಲಿಂದ ನಮ್ಮ ಚಿಕ್ಕಮ್ಮಂದ್ರು ಕೂಡ ಬಂದಿದ್ದರು ಲಕ್ಕಿಲಿ. ಸೊ ಎಲ್ಲ ಸೇರಿಕೊಂಡು ನಾನು, ನನ್ನ ಫ್ರೆಂಡ್ಸು, ಅಪ್ಪ ಅಮ್ಮ, ಚಿಕ್ಕಮ್ಮಂದ್ರು, ನನ್ನ ಮಕ್ಕಳು ಎಲ್ಲರೂ ಆವೆಲ್ಲ ಬೆಟ್ಟಕ್ಕೆ ಹೋದ್ವಿ. ಸೊ ತುಂಬಾ ಸುಂದರವಾದ ದೇವಸ್ಥಾನ, ತುಂಬಾ ಹಳೆಯ ದೇವಸ್ಥಾನ. ಸೊ ಇಟ್ ಈಸ್ ರಿಯಲಿ ಬ್ಯೂಟಿಫುಲ್. ಸೊ ಮೇಲ್ ತನಕ ಕಾರ್ ಹೋಗುತ್ತೆ. ಅಲ್ಲಿಂದ ಸುಮಾರು ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ, ತುಂಬ ಜಾಸ್ತಿ ಏನಿಲ್ಲ, ಹತ್ಬೋದು ಆರಾಮಾಗಿ. ಇಲ್ಲಿ ಲಕ್ಷ್ಮೀ ನರಸಿಂಹನ ವಿಗ್ರಹ ಇದೆ. ಸೊ ತುಂಬಾ ಸುಂದರವಾದಂಥ ಟಿಪಿಕಲ್ ದ್ರಾವಿಡಿಯನ್ ಸ್ಟೈಲ್ ಟೆಂಪಲ್. ಸೊ ಉದ್ಭವ ಮೂರ್ತಿನೂ ಇದೆ ಮತ್ತು ಪ್ರತಿಷ್ಠಾಪಿಸಿರುವಂಥ ಮೂರ್ತಿನೂ ಇದೆ. ಸೊ ನೀವೀಗ ಏನು ನೋಡ್ತಾ ಇದ್ದೀರಾ ಅದೇ ಥರ ಗುಹೆ ಒಳಗೆ ಇರುವಂತಹ ಒರಿಜಿನಲ್ ಟೆಂಪಲ್ ದೇವಸ್ಥಾನ. ನಮಗಂತೂ ಅಲ್ಲಿ ಹೋಗಿ ತುಂಬಾ ಖುಷಿ ಆಯಿತು. ಬಾಗಿಲು ಹಾಕಿದ್ರು ಕೂಡ ಪಾಪ ಅರ್ಚಕರು ನಮಗೋಸ್ಕರ ಬಾಗಿಲು ತೆಗೆದು. ಸೊ ಇಟ್ ವಾಸ್ ವೆರಿ ನೈಸ್. ದೇವ್ರ ದರ್ಶನ ಮಾಡಿ ತುಂಬಾ ಮನಸ್ಸಿಗೆ ಸಂತೋಷ ಆಯಿತು. ಆಮೇಲೆ ಟ್ರೆಕ್ಕಿಂಗ್ ಮಾಡೋರಿಗೂ ಅಷ್ಟೇ, ನೀವು ದೇವ್ರ ದರ್ಶನಕ್ಕೂ ಹೋಗ್ಬೋದು. ಆಮೇಲೆ ನಿಮ್ಗೆ ಏನಾದ್ರು ಟ್ರೆಕ್ಕಿಂಗ್ ಮಾಡೋಕ್ಕೆ ಇಷ್ಟ ಇದೆ ಅಂದರೂ ಇಟ್ ಈಸ್ ಅ ಪರ್ಫೆಕ್ಟ್ ಪ್ಲೇಸ್. ಮೇಲ್ಗಡೆಯಿಂದ ನಿಮಗೆ ಪರ್ಫೆಕ್ಟ್ ವ್ಯೂ ಪಾಯಿಂಟ್ ಇದೆ. ಇನ್ನೊಂದು ಸ್ವಲ್ಪ ಮೇಲೆ ಹೋದರೆ ಲಕ್ಷ್ಮೀ ದೇವಸ್ಥಾನ ಇದೆ. ಆದರೆ ನಾವು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಹೋಗೋದು, ಬಾಗಿಲು ಹಾಕಿತ್ತು, ಅದಕ್ಕೆ ನಾವು ಇದರಿಂದ ಮೇಲೆ ಹೋಗಲಿಲ್ಲ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಇದಕ್ಕಿಂತ ಮೇಲೂ ಹೋಗ್ಬೋದು. ಸೊ ನಾನು ನಿಮ್ಗೆ ಹೇಳ್ದಂಗೆ ಇಲ್ಲಿ ಮೇಲ್ಗಡೆಯಿಂದ ವ್ಯೂ ನೋಡಿ ತುಂಬಾ ಚೆನ್ನಾಗಿದೆ. ವೆರಿ ವೆರಿ ಬ್ಯೂಟಿಫುಲ್. ನೀವು ಇನ್ಸ್ಟಾಗ್ರಾಮ್ ಫೋಟೋಸ್ಗೆಲ್ಲ ಅಂತೂ ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಆದರೆ ಒಂದೇನಂದರೆ ಅಲ್ಲಿ ಕೋತಿಗಳ ಕಾಟ. ಸೊ ನೀವು ಅಲ್ಲಿ ಕಾರಲ್ಲೇ ಎಲ್ಲ ಇಟ್ಬಿಟ್ಟು ಬ್ಯಾಗಿಗೆಲ್ಲ ಬರೀ ಕೈಯಲ್ಲಿ ಹೋಗಬೇಕು, ಇಲ್ಲಾಂದರೆ ಇಟ್ ಈಸ್ ಅ ಪ್ರಾಬ್ಲಮ್.